ಹೌದು ವೀಕ್ಷಕರೇ, ಇದೇನ್ ನೋಡ್ತಿದ್ದೀರಲ್ಲ, ಇದೊಂದು ದೇವಸ್ಥಾನ. ತಲೆಮಾರುಗಳಿಂದ ಇರುವಂತಹ ಪುರಾತನ ದೇವಸ್ಥಾನ. ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ತಡಶಿಘಟ್ಟ ಎಂಬುವ ಗ್ರಾಮದಲ್ಲಿ ಇರುವಂತಹ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಪ್ರತಿ ವರ್ಷವೂ ಸಹ ಉಪನಕ್ಷತ್ರಗಳಲ್ಲಿ ಬರುವ ದಿನದಂದು ಅಲ್ಲಿನ ಗ್ರಾಮದಲ್ಲಿ ರಥೋತ್ಸವ ನಡೆಯುತ್ತದೆ. ಆ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ. ಪುರಾತನ ದೇವಾಲಯಕ್ಕೆ ಅಕ್ಕಪಕ್ಕದ ಗ್ರಾಮಸ್ಥರು ಪಾಲ್ಗೊಳ್ಳುತ್ತಾರೆ. ಬರುವಂತಹ ಭಕ್ತರಿಗೆ ಮಜ್ಜಿಗೆ, ಪಾನಕ ಹಾಗೂ ಊಟದ ವ್ಯವಸ್ಥೆಯನ್ನ ಅಲ್ಲಿನ ಗ್ರಾಮಸ್ಥರು ಮಾಡಿಕೊಂಡಿರುತ್ತಾರೆ. ಇವತ್ತಿನ ಜಾತ್ರೆ ವಿಶೇಷವಾಗಿ ತುಂಬ ಚೆನ್ನಾಗಿ ನಡೀತು. ನಾವು ಅಂದ್ಕೊಂಡಂಗೆ ಗ್ರಹಣ ಪ್ರಯುಕ್ತ ಏನು ಪುರೋಹಿತರು ನಮ್ಮ ಆಗಮಿಕರು ಪ್ರತಿ ವರ್ಷ ಮಾಡ್ತಾರಲ್ಲ, ಅವರು ಹೇಳಿದ್ದ ಟೈಮಿಂಗ್ಸು ನಾವು ಫಾಲೋಅಪ್ ಮಾಡ್ಕೊಂಡು ನೀಟಾಗಿ 1 ಗಂಟೆ ಹೊತ್ತಿಗೆ ದೇವ್ರ ತನ ಒಳಗಡೆ ಇಡ್ಸಿದ್ದೀವಿ. ಇನ್ನೂ 1 ಗಂಟೆ ಪೂಜೆ ಮಾಡೋಕ್ಕೆ ಸೇವಕರ್ತರು ಎಲ್ಲ ಪೂಜೆ ಮಾಡ್ಕೊಳಕ್ಕೆ ಅವಕಾಶ ಇದೆ. ದರ್ಶನ ಮಾಡ್ಕೊಂಡು 2 ಗಂಟೆಗೆ ದೇವಸ್ಥಾನದ ಬಾಗಿಲಾಗ್ತಾರೆ. ಮತ್ತು 7 ಗಂಟೆವರೆಗೂ ತೆಗೆಯೋದಿಲ್ಲ. 2 ಗಂಟೆಯಿಂದ 7 ಗಂಟೆವರೆಗೂ ದೇವಸ್ಥಾನದ ಬಾಗಿಲು ಮುಚ್ತಾರೆ. 7 ಗಂಟೆ ಮೇಲೆ ತಿರ್ಗಾ ಸಾಯಂಕಾಲ ದರ್ಶನಕ್ಕೆ ಎಲ್ಲ ಮಾಮೂಲಿ ಎಲ್ಲ ಶುದ್ಧೀಕರಣ ಮಾಡಿ ಮತ್ತೆ ಪುನರಾರಂಭ ಮಾಡ್ತಾರೆ 7 ಗಂಟೆಗೆ. ಏನು ಈ ಗ್ರಹಣ ಪ್ರಯುಕ್ತ ನಮ್ಮ ಪುರೋಹಿತರು ಆದೇಶ ಮೇರೆಗೆ ಅವ್ರು ಹೇಳಿದ ಪ್ರಕಾರ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ನೀಟಾಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಾಯಿತು. ಎಲ್ಲ ಭಕ್ತಾದಿಗಳು ಸೇವಾಕರ್ತರು ಯಥಾಸ್ಥಿತಿ ಪ್ರತಿ ವರ್ಷದಂತೆ ಬಂದೆಲ್ಲ ಅವರು ಸೇವೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಎಲ್ಲ ಊಟ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ. ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಚೋಳರ ಕಾಲದ ದೇವಸ್ಥಾನ. ಸುಮಾರು ತಲೆಮಾರಿಂದ ಊರು ಉದಯವಾದಾಗಿಂದನೂ ನಾನು ಈಗ 4ನೇ ತಲೆಮಾರು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತಾತ ಗೊತ್ತು ನರಸೇಗೌಡರು, ನಮ್ಮಪ್ಪ ಕೃಷ್ಣೇಗೌಡರು, ಇನ್ನು ನಮ್ಮ 3ನೇ ತಲೆಮಾರು. ಹಿರಿಯರು ಹೇಳ್ತಾರೆ, ಪುರೋಹಿತರು ಹೇಳ್ತಾರೆ, ಚೋಳರು ನಿರ್ಮಾಣ ಮಾಡಿದಂಥ ದೇವಸ್ಥಾನ. ಪುರಾತನ ಕಾಲದಿಂದ ಗ್ರಾಮಸ್ಥರು ಹೆಂಗೆ ನಡೆಸ್ಕೊಂಬಂದಾರೋ ನಾವು ಅದೇ ಥರ ಈ ಪ್ರತಿ ವರ್ಷ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಪೀಳಿ ಅದನ್ನು ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಆಶಯ. ಅದೆಲ್ಲ ನಮಗೇನೂ ಗೊತ್ತಿಲ್ಲ. ಕಲ್ಲಲ್ಲಿ ನಿರ್ಮಾಣ ಮಾಡೋರೆ. ನಾವು ನೋಡ್ತಾ ಇರೋದೇನೋ ಚೋಳರ ಕಾಲದವರು ದೇವಸ್ಥಾನ ಕಟ್ಟಿದ್ರು. ಎಲ್ಲ ಆವಾಗ ಮಾಡಿದಾಗ ಒಬ್ಬ ಅವ್ರ ಜೊತೆ ದೇವಸ್ಥಾನ ನಿರ್ಮಾಣದ್ರಲ್ಲಿ ಒಬ್ಬನ್ನ ಇಲ್ಲಿ ಪೂಜೆ ಮಾಡ್ಕೊಂಡು ನೀನು ಜೀವನ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ಬಿಟ್ಟರು. ಹಿಂದೆ ಗಡ್ಗಂಬ ಉಣೋರೆ. ಆ ಗಡ್ಗಂಬ ನಿರ್ಮಾಣ ಮಾಡೋ ಹೊತ್ತಿಗೆ ಏನೋ ಬೆಳಕಾಗ್ಬಿಡ್ತು. ಅವ್ರು 5 ಗಂಟೆ ಬೆಳಕಾದ್ಮೇಲೆ ಎಲ್ಲೂ ಕಾರ್ಯ ಮಾಡ್ತಿರ್ಲವಂತೆ. ಅಂತೆ ಕಂತೆ ಮಾತುಗಳು, ನಮಗಂತೂ ಏನೂ ಗೊತ್ತಿಲ್ಲ. ವಿಶೇಷ ನಂಬಿ ಬಂದಂಥ ಎಲ್ಲ ಸೇವಕರ್ತರಿಗೆ ಒಳ್ಳೆಯದಾಗುತ್ತೆ. ಎಲ್ಲರೂ ಕಷ್ಟ ನಿವಾರಣೆ ಮಾಡಲಿ, ನರಸಿಂಹಸ್ವಾಮಿ ಆಶೀರ್ವಾದ ಮಾಡಲಿ. ನಮಗಂತೂ ತುಂಬ ಎಲ್ಲ ಒಳ್ಳೆಯದು ಆಗ್ತಾ ಬಂದಿದೆ. ಇವತ್ತಿನ ಕಾಲದಿಂದಲ್ಲ, ನಾವು ಪುರಾತನ ಕಾಲದಿಂದನೂ ನಮ್ಮ ಎಲ್ಲ ಗ್ರಾಮಸ್ಥರು ವಂಶಸ್ಥರು ಕಾರ್ಯಕ್ರಮ ನಡೆಸ್ಕೊಂಡೇ ಬಂದಿದ್ದೀವಿ. ನಾವು ನಡೆಸ್ತೀವಿ. ಬರೋ ಭಕ್ತರೆಲ್ಲ ಪ್ರತಿ ವರ್ಷ ಇದೇ ಥರ ಬನ್ನಿ. ಅನಿವಾರ್ಯ ಗ್ರಹಣ ಬಂದು ಇದು ನಮಗಂತೂ ಹುಡುಗರಿಂದ ಈ ಗ್ರಹಣದ ವ್ಯವಸ್ಥೆ ನೋಡಿರಲಿಲ್ಲ. ಈ ಸಾರಿ ಸ್ವಲ್ಪ ಗಡಿಬಿಡಿ ಆಯಿತು. ಬೇಗ ಮುಗಿಸಿ ದೇವ್ರ ಒಳಗಡೆ ಬಿಟ್ಟು ಊಟ ಹಾಕಿ ಕಳಿಸ್ಬೇಕು. 2 ಗಂಟೆ ಮೇಲೆಲ್ಲ ಹೋದವರು ಯಾರು ಈಚೆ ಬರಬಾರ್ದು, ಸ್ನಾನ ಮಾಡಿಬಿಟ್ಟು ಮಾಮೂಲಿ 7 ಗಂಟೆವರೆಗೂ, 7 ಗಂಟೆ ಮೇಲೆ ಈಚೆ ಬರಬೇಕು ಅಂತ ಹೇಳ್ತಾರೆ. ಅವರವರ ಇಷ್ಟಾನುಸಾರ ನಮ್ಮ ಕರ್ತವ್ಯ ಹೇಳಿದಂತೆ ನಾವೆಲ್ಲ ಪಾಲನೆ ಮಾಡಿ ದೇವ್ರಿಗೆ ಒಳಗಡೆ ದೇವ್ರು ಇಳಿಸ್ಬಿಟ್ಟು ಬಂದಿದ್ದೀವಿ. ಇನ್ನೂ 1 ಗಂಟೆ 2 ಗಂಟೆವರೆಗೂ ಪೂಜೆ ನಡೀತದೆ. ಭಕ್ತಾದಿಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನನ್ನ ಹೆಸರು ಪುರುಷೋತ್ತಮ, ದೊಡ್ಡಬೆಲೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ತಡಸಿಘಟ್ಟ ಗ್ರಾಮದಲ್ಲಿ ಚೋಳರ ಕಾಲದಿಂದ ಅತ್ಯಂತ ಪ್ರಸಿದ್ಧಿಯಾದಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವವು ಪ್ರತಿ ವರ್ಷ ಪುಬ್ಬ ನಕ್ಷತ್ರ ಬರುವ ದಿನ ಆ ರಥೋತ್ಸವ ನಡೆಯುತ್ತೆ. ಇಂದು ಗ್ರಹಣದ ಪ್ರಯುಕ್ತ ಈ ರಥೋತ್ಸವವನ್ನು ಸಂಜೆ ನಡಿಬೇಕಾದ ಕಾರ್ಯಕ್ರಮವನ್ನು ಮಧ್ಯಾಹ್ನನೇ ಮುಗಿಸಿದ್ದಾರೆ. ಈ ಧೂಳಿಯೋತ್ಸವ ಮತ್ತು ಮಧ್ಯಾಹ್ನದ ರಥೋತ್ಸವದ ಒಂದು ಕಾರ್ಯವನ್ನು ಎಲ್ಲ ಭಕ್ತಾದಿಗಳು ಮತ್ತು ಪಟೇಲ್ ವಂಶಸ್ಥರು, ಅರ್ಚಕರ ವಂಶಸ್ಥರು, ಆಗಮಿಕರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು, ಎಲ್ಲ ನಾಯಕರುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅನೇಕ ಭಕ್ತರು ಬೆಂಗಳೂರಿಂದಾದ್ಯಂತಲ್ಲ, ಕರ್ನಾಟಕದಾದ್ಯಂತ ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ಒಂದು ಪ್ರತೀತಿ ಇದೆ, ಈ ಚೋಳರ ಕಾಲದಲ್ಲಿ ಸ್ಥಾಪನೆಯಾದಂಥ ಈ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಜೀರ್ಣ ಮಾಡಿದಂಥ ಕಾರ್ಯಕ್ರಮವನ್ನು ಪಟೇಲ್ ವಂಶಸ್ಥರು ಅವರು ನಡೆಸ್ಕೊಂಬಂದಿದ್ರು. ಇಂದು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅನೇಕ ಜನಗಳಿಗೆ ಹರಕೆಯನ್ನು ಹೊತ್ಕೊಂಡು ಬಂದಿರ್ತಾರೆ. ಆ ಹರಕೆಯನ್ನು ನರಸಿಂಹಸ್ವಾಮಿಯಲ್ಲಿ ಬೇಡ್ಕೊಂಡ್ರೆ ಅವರ ಕಾರ್ಯಸಿದ್ಧಿಯಾಗುತ್ತೆ. ಆ ಕಾರ್ಯಸಿದ್ಧಿ ಆದ ಮೇಲೆ ಅವರು ಬಂದು ಸ್ವಾಮಿಯಲ್ಲಿ ಪೂಜೆಯನ್ನು ಮಾಡಿಸ್ತಾ ಅನೇಕ ಕಾರ್ಯಕ್ರಮಗಳು ನಡೆಸ್ಕೊಡ್ತಾ ಬರ್ತಾ ಇದ್ದಾರೆ.